ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಾ ಕೃಷಿ ಸಮಾಜ ವತಿಯಿಂದ ದಿನಾಂಕ ಏಪ್ರಿಲ್ 15, 2025ರಂದು ಪೂರ್ವಾಹ್ನ 11 ಗಂಟೆಗೆ ಕೃಷಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ 8 ಇಲಾಖೆಗಳ ತಾಲ್ಲೂಕು ಮಟ್ಟದ ಕೃಷಿ ಚಟುವಟಿಕೆ ಮತ್ತು ಕೃಷಿಕರ ಪೂರಕ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಕಾರ್ಯಕಾರಿ ಸಮಿತಿಯ ಸಭೆಯು ತಾಲೂಕಾ ಕೃಷಿ ಸಮಾಜದ ಅಧ್ಯಕ್ಷರಾದ ಸಂಜೀವ ಜೋಶಿರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಸೋಮಶೇಖರ ಬಿಪೈಲರ ಉಪಸ್ಥಿತಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಈ ಸಭೆಯಲ್ಲಿ ಹಿಂದಿನ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳು, ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು, ರಸಬೀಜಗೊಬ್ಬರಗಳ ಹಾಗೂ ಪರಿಕರಗಳ ಕುರಿತು ಹಾಗೂ ಹುನಗುಂದ ತಾಲೂಕಿನ ನಾಲೆ ದುರಸ್ತಿಗಳ ವಿಷಯ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರಾದ ಸೋಮಲಿಂಗಪ್ಪ ಅಂಟರಾದಾನಿರು ಮಂಡಿಸಿದರು. ನಂತರ ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ ಇಲಾಖೆ, ವಿಭಾಗೀಯ ವಿದ್ಯುತ್ ಇಲಾಖೆ, ವಲಯಾರಣ್ಯ ಪ್ರಾದೇಶಿಕರಣ್ಯ ಇಲಾಖೆ, ಕೃಷ್ಣಾ ಜಲಭಾಗ್ಯ ನಿಗಮ ಇಲಾಖೆ, ಸಹವಿಭಾಗ 2 ಆಲಿಮಟ್ಟಿ ವಿಭಾಗ, ಕೃಷಿ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ಕರಡಿ, ಇಳಕಲ್ಲ, ಹುನಗುಂದ, ಅಮೀನಗಡ ಹಾಗೂ ಖರೀದಿ ಕೇಂದ್ರಗಳು ಸೇರಿ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಂದ ಸರ್ಕಾರ ನಿರ್ದೇಶಿಸಿದ ಮತ್ತು ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳು, ನಿಗದಿಪಡಿಸಿದ ಕಾಲಾವಧಿ, ಮುಟ್ಟಿದ ಗುರಿ ಹಾಗೂ ಎಷ್ಟು ರೈತರು ಸಕಾಲಕ್ಕೆ ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ, ಪಡೆಯದಿದ್ದರೆ ವೈಫಲ್ಯತೆಗೆ ಕಾರಣಗಳೇನು, ಹೀಗೆ ಸಾಲು ಸಾಲು ಇಲಾಖಾವಾರು ಪ್ರಶ್ನೆಗೈಯುತ್ತಾ ಅಂಕಿಸಂಖ್ಯೆಗಳ ಸಮೇತ ಸಭೆಗೆ ತಿಳಿಪಡಿಸಲು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪ್ರತಿನಿಧಿಗಳಾದ ಪ್ರಭುಯಿದ್ದಲಗಿರು, ಪದಾಧಿಕಾರಿಗಳಾದ ಬಸವರಾಜ ಹೊಸಮನಿ ಸೇರಿದಂತೆ ಇತರೆ ಪದಾಧಿಕಾರಿಗಳು, ಸರ್ವ ಸದಸ್ಯರೆಲ್ಲರೂ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಹತ್ವದ ಚರ್ಚೆಯೊಂದಿಗೆ ಸಕಾಲದಲ್ಲಿ ಆಯಾ ಇಲಾಖೆಯ ಯೋಜನೆಗಳು ರೈತರಿಗೆ ತಲುಪುವಂತೆ ಮತ್ತು ಸೌಲಭ್ಯಗಳು ಕಲ್ಪಿಸುವಂತೆ ಖಡಕ್ಕಾಗಿ ಸೂಚಿಸಿ ವೈಫಲ್ಯತೆಗಳು ಮರುಕಳಿಸಿದರೆ ಶಿಸ್ತು ಕ್ರಮ ಜರುಗಿಸುವುದಾಗಿ ಎಚ್ಚರಿಸಿದರು. ನಂತರ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳು ಚರ್ಚಿಸಲ್ಪಟ್ಟವು. ಈ ಒಂದು ಸಭೆಯಲ್ಲಿ ಸದಸ್ಯರಾದ ಶರಣಪ್ಪಗೌಡ ಸಾಸಿಬೀಡಿ, ಪದಾಧಿಕಾರಿಗಳಾದ ಕೃಷ್ಣಾ ಬಿಜಾಲಿಹಾಳ, ವಿಜಯ ಮಹಾಂತೇಶ ಕೆಮಲಿಗಿಹಾಳ ಸೇರಿದಂತೆ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ಈ ಒಂದು ಸಭೆಯಲ್ಲಿ ಸಹಾಯ ಕೃಷಿ ಅಧಿಕಾರಿಗಳಾದ ಎಸ್ಡಿ ಸಜ್ಜನರು ನಿರೂಪಿಸಿ ವಂದಿಸಿದರು ಹಾಗೂ ಕೃಷಿ ಇಲಾಖಾ ವ್ಯಾಪ್ತಿಯ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅದರೊಳಗೆ ನಿಜವಾಗ್ಲೂ ಏನೈತೆ ಸರ್, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಒಳಗೆ ನಾವು ಸೀಡ್ ಕಿಟ್ ಕೊಡ್ತೀವಿ ಸರ್. ಅಂದ್ರೆ ಮನೆ ಕೊಡ್ತೀವಿ ಸರ್, ಜಸ್ಟ್ ಹೌಸ್ ಪರ್ಪಸ್ ಅಂತ ಸೀಡ್ ಕಿಟ್ ಕೊಡ್ತೀವಿ ಸರ್. ಒಂದು ಫಲಾನುಭವಿ 1 ರೂಪಾಯಿ 2 ಸೀಡ್ ಕಿಟ್ ಕೊಡ್ತೀವಿ ಸರ್. ಅದನ್ನು ಮಾಡ್ತೀವಿ. ನೆಕ್ಸ್ಟ್ ಈಗ ಅದರೊಳಗೆ ಇವು ಬರ್ತವೆ ಸರ್, ನಮ್ಮ ಯಾವ ಸೋಲಾರ್ ಪಂಪ್ ಸೆಟ್ ಸರ್, ಅವು ಕೂಡ ಇದು ಮಾಡ್ತೀವಿ ಸರ್. ಬಗ್ಗೆ ಒಂದು ಎಕ್ಸ್ಟ್ರಾ ಕೊಡಂದ್ರೆ ಅವ್ನು ಮಾರಾಟಕ್ಕಂತ ಅವ್ನು ಬಿಡಿಯೋ ಅದನ್ನ ಕಿಟ್ ಮಾಡಿದ್ದಾನೆ ಅಲ್ಲ ಅವ್ರನ್ನೇ ಅಂದ್ರೆ ಈಗ ಕಿಚನ್ ಗಾರ್ಡನ್ ಅಂತ ಈಗ ಸರ್ ಮತ ಕೊಡ್ತೀವಿ, ಮತ 2 ಎಕರೆ 3 ಎಕರೆ ಕೊಡ್ತೀವಿ ನೋಡಿ ಸರ್. 1 ಹೆಕ್ಟರ್ ಕೊಡ್ತಿದ್ರು, ದಾಖಲೆ ಕೈಯಾಗ ಒಳಗಡೆ ನೆಕ್ಸ್ಟ್ ಈಗ ಯಾವ್ದು ಸರ್, ಈ ಯೋಜನೆ ಮತ್ತು ಈರುಳ್ಳಿ ಶೇಖರಣೆಗಾಗಿ ಏನಾಗ್ತದೆ ಸರ್, ಸರ್. ನೆಕ್ಸ್ಟ್ ಸರ್ ಇದರಲ್ಲಿ ಎಲ್ಲ ಒಳಗೆ ಸಣ್ಣ ರೈತರಾದ್ರು ಮತ್ತು ಮಹಿಳಾ ಪ್ರಧಾನ ಕೊಡುವುದು ಸರ್. ಯಾವುದಂದ್ರೆ ಈ ಬಹುವಾರ್ಷಿಕ ಬೆಳೆ ಸರ್, ಬಾಳೆ, ಪಪ್ಪಾಯ, ದ್ರಾಕ್ಷಿ, ಪೇರು ಸರ್, ಯಾವ ರೀತಿ ನಾವು ನಾವು ಅದನ್ನು ಎಲ್ಲ ಮಾಡ್ತೀವಿ. ಶಾಪ್ ಹಣ್ಣಿಂದ ಬೇಕು ಮಾತಾಡಿದ್ದಾರೆ. ನಾವು ಕಳೆದ ಒಳ್ಳೆ 2 ತಿಂಗಳು ಪ್ರಿಪೇರ್ ಆಗೋ ಬರೀ ಅದನ್ನ ಓದಿದ ಮಾಡೋದು ಯಾಕೆ ಫಲಾನುಭವಿಗಳು ಯಾರು ಯಾರಿಗೆ ಕೊಡ್ತೀರಿ, ಯಾರಿಗೆ
ಮತ್ತೆ ನೀವು ಮಿನಿ ಟ್ಯಾಕ್ಟ್ರಿ ಕೊಡ್ತೀರಿ ಹಾಂ ಸರ್ 25 ಈಗ ಅದು ಸರ್ಕಾರದಾಗ ಅನುದಾನ ಐತೆ ಅದು ಸರ್ ಈಗ ಬರುತ್ತೆ ಸರ್ ನೆಕ್ಸ್ಟ್ ಆಗೈತೆ ಅದ್ರ ಬಗ್ಗೆ ಮಾಹಿತಿ ಕಡೆ ಏನೈತಂದ್ರೆ ನಮ್ಮ ಇಲಾಖೆಯಲ್ಲಿ ಉಳ್ಳವರ ಪಾಲಾಗೈತೆ ಅದು ನೆಕ್ಸ್ಟ್ ಟೈಮ್ ಏನು ಯಾವ ಬರ್ತಾರೆ ಆವಾಗಲೇ ರೈತರು ಈಗ ಬಸವನೂರು ಗಂಟಿರ್ತಾರೆ ನಮ್ಮೂರು ಗಂಟಿರ್ತಾರೆ ಯಾರು ಹೇಳ್ತಿರ್ತಾರೆ ಇನ್ನೊಂದು ಸ್ವಲ್ಪ ಇದು ಎಲ್ಲರೂ ಹೇಳ್ಬೇಕಾಗುತ್ತೆ ಗಮನ ತೊಗೊಂಡ್ರೆ ರೈತರು ಎಲ್ಲ ವರ್ಷ ಕೊಡ್ತೀವಿ ಅಲ್ಲ ಮೊದಲ ನೀವು ಒಂದು ಕೆಲಸ ಮಾಡ್ತಿದ್ರಿ ಸಾಹೇಬ್ರ ಇವ್ರು ಏನು ಮಾಡ್ತಿದ್ರಂತ ಈ ಕಟ್ಟೆ ಗಿಡ ಬೇರು ಗಿಡ ತೆಂಗು ಗಿಡ ಮನೆ ಮುಂದೆ ಹಚ್ಕೊಳ್ಳಿಕ್ಕೆ ಕೊಡ್ತಿದ್ವಿ ಈ ಸಲ ಅಂದ್ರೆ 10 ವರ್ಷ ಆಯಿತು ಏನು ಕೊಟ್ಟೇ ಇಲ್ಲ ನೀವು ಬರ್ತದೆ ಸರ್ ಜೂನ್ಗೆ ಹೆಂಗೆ ಇಲ್ಲೇ ತಯಾರು ಮಾಡಿದ್ರು ಬೇರೆ ಕಡೆಯಿಂದ ತರಿಸ್ತಾರೆ ಸರ್ ಕೆಲವೊಂದು ಏನಂದ್ರೆ ತೆಂಗು ಇಲ್ಲ ತಯಾರು ಮಾಡ್ತೀವಿ ಸರ್ ಹಾಂ. ಕೆಲವೊಂದು ಸಕ್ಸಸ್ ರೇಟ್ ಕಡಿಮೆ ಇದೆ ಸರ್ ಈ ಸಲ ಎಷ್ಟು ಕೊಡ್ತಾರೆ ನಮ್ಮ ತಾಲೂಕಿಗೆ ಅಂದಾಜು ಸರ್ ಈ ಸಲ ಅವ್ರು ಟಾರ್ಗೆಟ್ ಆದ್ರೆ ಆಲ್ಮೋಸ್ಟ್ ಎಲ್ಲ ಮನೆ ಮುಂದೆ ಹಚ್ಕೊಳ್ಳಿಕ್ಕೆ ಕರ್ಬೇ ಗಿಡ ಬೇರು ಗಿಡ ತೆಂಗು ಗಿಡ ಕೊಡ್ತಿದ್ವಿ ಪ್ರತಿ ವರ್ಷ ಒಂದು ಮನೆಗೆ 2 ತೆಂಗಿನ ಗಿಡ ಒಂದು ಕರ್ಬೇ ಗಿಡ ಏನು ಕೊಡ್ತೀವಿ ಪ್ರತಿ ವರ್ಷ ಬರ್ತದೆ ಸರ್ ನೀವು ಈ ಸಲ ಏನು ಬಂದಿಲ್ಲ ನನ್ನ ಜಾಸ್ತಿ ನೀವು ಯಾವುದೂ ಯುಟಿಲೈಸ್ ಮಾಡಿಲ್ಲ ಅಲ್ಲಿ ನಂಗೆ ಗೊತ್ತಾಯ್ತದ ನಾನು ಕಾಯ್ದಾಗೆ ದೂರ ಐತಿ ನನಗೆ ಗೊತ್ತೈತಿ ಆದ್ರೂ ಕೊಟ್ಟಿಲ್ಲ ಈ ಸಲ ಕೊಡುವಂಥ ವ್ಯವಸ್ಥೆ ಮಾಡಿಲ್ಲ ಯಾಕಂದ್ರೆ ಹಚ್ತಿರ್ತಾರೆ ರೈತರು ಮನೆ ಮುಂದೆ ಹಚ್ಕೊಂತಿರ್ತಾರೆ ಒಂದು 2 ಗಿಡ ಹಚ್ಕೊಂಡ ಜಾಗ ಆಗೈತಿ ಮತ್ತು ಪರಿಸರಕ್ಕೆ ಒಂದು ಒಳ್ಳೇದಾಗುತ್ತೆ ಕಬ್ಬೆ ಗಿಡ ಹಚ್ಕೊಂತಾರ ಬೇರು ಗಿಡ ತೆಂಗು ಅದನ್ನ ಬರ್ಕೊಂಡು ಅದನ್ನ ಮುಂದಿನ ದಿನ ಪೂರ್ಣ ಅಂತ ಕೊಡುವಂಥ ವ್ಯವಸ್ಥೆ ಸರ್ ನೀವು ಸ್ವಂತ ಮಾಡಿದ್ರೆ ಅಟ್ಲೀಸ್ಟ್ ಡಿಫ್ರೆನ್ಸ್ ಸರ್ ನೀವು ಸಪೋಸ್ ಗೌರ್ಮೆಂಟಿಂದ ತೊಗೊಂಡಿದ್ದಪ್ಪ ಅಂದ್ರೆ ನಾವು ಮಾಡಕ್ಕೆ ಅಲ್ಲ ನೀರು ಬರ್ತಾ ಇಲ್ಲ ಈಗ ನಮ್ಮ ನೀರು ಬರ್ತಾ ಇಲ್ಲ ನೀರು ಎಲ್ಲ ಸ್ಟಾಪ್ ಆಗೈತೆ ಇಲ್ಲಿ ಆದರೆ ನೀವು ಅದು ರೈತರು ಇಲ್ಲ ಅದು ಇನ್ನೊಂದು ಮೆಡಿಸಿನ್ ಸಸಿ ತಯಾರು ಮಾಡ್ಕೊಡ್ತಾರೆ ನೀವು ಕಮಿಟಿ ಮಾಡಿದ್ದೀವಿ ಅದು ಬರೀ ಕಮತಿ ಇಟ್ಟಿಲ್ಲ ಅಲ್ಲಿ ಹಯಾತಿ ನಮ್ಮ ಕಿಡಿಕಿಡಿ ಹಾಕಿಲ್ಲ ಅಂತ ಯಾರು ದಿಕ್ಕಿಲ್ಲ ಅಲ್ಲಿ ಕಡೆ ಆ ಕಡೆ ಕಮತಿ ಅಮ್ಮಿ ಗಿಡ ಕಮತಿ ಅಂತ ನೀನು ಅದ ನಡೆಸೋಣ ಮಾಡ್ತ ಹಂಗಾದ್ರೆ SSB ಬೆಳೆಗೆ ನಮ್ಮಲ್ಲಿ ಹೊಲದಂಡಿಲ್ಲ ಹೊಳದಂಡೆಯಲ್ಲಿ ಅಂದ್ರೆ ಇಲ್ಲ ಬಂದ್ಬಿಟ್ಟಿದ್ರೆ ಕೇಳಿದ್ರಪ್ಪ ಅಂದ್ರ ನೀವು ಪ್ರಚಾರ ಮಾಡ್ರಿ ಅವೇರ್ನೆಸ್ ಮಾಡ್ತೀವಿ ನಾವು ಕಾರ್ಯಕ್ರಮ ಮಾಡೋದಿಲ್ಲ ನೀವ ಹಚ್ತಿರಲ್ಲ ಕಾಣಿ ಬೆಂಕಿನ ನೀವು ಬೆಳೆಯೋಕೆ ಅವಕಾಶ ಐತೆ ಸರ್ ರೈತರು ಮಾಡ್ತಾರೆ ರೈತರ ಸಲುವಾಗಿ ರೈತರು ನಾವು ಇಲಾಖೆ ಸರ್ ಬಂದಾಗ ಅತ್ಯಂತ ಕೊಡಬೇಡಿ ಅಲ್ರಿ ಆಯಾ ಬೀಟ್ ಕಾರ್ಯಕ್ರಮ ಹೇಳಿ ಬಂದಿರ್ತೀವಿ ಮುನ್ಸಿಪಾಲಿಟಿ ಕಟ್ಟೆ ಅವ್ರಿಗೆ ಒಂದು ಕ್ಯಾಸೆಟ್ ಮಾಡಿ ಕಳಿಸ್ತಾರೆ ಮುಂಚೆ ಗ್ರಾಮ ಪಂಚಾಯತಿ ಅಡಿಗೆ ಬಟ್ ಬಂದ್ರೆ ಒಂದು 100% ಜಾಸ್ತಿ ಆಗುತ್ತೆ ಕೆಲಸ ಬಿಡ್ತೀವಿ ಅಲ್ಲ ಯಾರು ಹಚ್ಬೋದು ಅಂತ ಹೇಳಿದ್ರೆ ರೈತರಿಗೆ ಆಸಕ್ತಿ ರೈತರು ನಮ್ಮಲ್ಲಿ ಸಸಿ ಅದಾವ ಬಂದು ರೈತರು ಬೈರಿ ಹಚ್ಕೋರಿ ಅಂತ ಹೇಳ್ತೀವಿ ಸರ್ ಅದು ಕೃಷಿ ಅರಣ್ಯ ಪ್ರೋತ್ಸಾಹ ಇಲ್ಲಿಂದ ಅದನ್ನು ಹೇಳ್ತಾರೆ RFP ಈಗ ಇನ್ನೂ ಗೊತ್ತಿದ್ರೆ ಬೇರೆ ಬಾಡಿಗೆ ಕೊಟ್ಟರೆ ಬಾಡಿಗೆ ಬರ್ತದೆ ಸರ್ಕಾರ ಮಾಡಿ ಕೊಡೋಕೆ ಬರಲ್ಲ ಸರ್ ಅದನ್ನ ಹೆಂಗೆ ಸರ್ ಅವ್ರು ನಮ್ಮ ಬಾಜು ಪ್ರೈವೇಟ್ ಲ್ಯಾಂಡ್ ಆಗಿರ್ತಾರೆ ಬಟ್ ಅಲ್ಲಿ ನೀವು ಹೇಳಿದ್ರೆ ಅವ್ರಿಗೆ ಹೇಳಿರ್ತಾರೆ ಅಧಿಕಾರಿಗಳು ಈ ಸುಳ್ಳು ಇವತ್ತಿನ
ಆಯ್ತು ನಿಮ್ಮ ಮಾಹಿತಿ ಅಲ್ಲ ಅವ್ನು ಸುಮ್ಮನೆ ನಾಟಕ ಗೊತ್ತಿದ್ದು ನಿಮ್ಮ ತಲೆ ಇಟ್ಕೋ ನೀವೇನಾರು ಇದನ್ನ ಎಬ್ಸಿದ್ರ ಮಣ್ಣು ಪ್ರಶ್ನೆ ಕೇಳಿದ್ ಎಷ್ಟು ಬಾಡಿಗೆ ಅದಾವ ಹೊರ ಬಾಡಿಗೆ ಹೊರ ಗುತ್ತಿಗೆದಾರು ಅಂಗಡಿ ಕಟ್ಟಿ ಬೇರೆದವ್ರಿಗೆ ಬಾಡಿಗೆ ಕೊಟ್ಟಾಕೊಟ್ರು ಏನು ಪ್ರೊಸೀಜರ್ ಐತೆ ಅಂತ ಓದ್ ಹೇಳೋದು ಗೊತ್ತಿರಲಿಲ್ಲ ಅಂದ್ರೆ ಬಂದು ನೀವು ಮಾತಾಡ್ಕೊಂತ ಕುಂತ್ರಿ ಕುಂತವ್ರು ಯಾರು ಕಟ್ಟಿ ಕೇಳಕ್ ಗೊತ್ತಿಲ್ಲ ಬಟ್ ನಮಗೆ ನಾಳೆ ಇವ್ರು ಸರಿಯಾಗಿ ಮಾಹಿತಿ ಇದ್ರ ಇನ್ಫಾರ್ಮೇಶನ್ ಮಾಡ್ತಾರೆ ನೆಕ್ಸ್ಟ್ ಮೀಟಿಂಗ್ ಸೈನ್ ಬರಕ್ಕೆ ಯಾಕೆ ನಮ್ಮ ಹರಿತವಾದಂಥ ಲೆಕ್ಕನೆ ಬರೋದು ಇದನ್ನ ಮಾಡ್ಕೊಂಡು ಬಂದಿದ್ದೀವಿ. ಯಾರ ಟಿವಿಗನಲ್ಲ ಕೆಲಸ ಅಲ್ಲ ಮೊದಲು ಆ ಕೆನಾಲ್ಸ್ ತಗೊಂಡವ್ರು ಏನು ಕೆನಾಲ್ಸ್ ರೈಟ್ ಬರ್ತಿದ್ದೀರಿ ಲೆಫ್ಟ್ ಬರ್ತಿದ್ದೀರಿ ನಿಮ್ಗೊಂದೇ ನಮ್ಮಲ್ಲಿ ಇನ್ನೊಂದು ಏನೇನು ಇಂಡಿಯನ್ ಕೊಡೋ ಅಧಿಕಾರ ನಮಗಿಲ್ಲ. ಇದು ರಾಜ್ಯ ಮಟ್ಟದಲ್ಲಿ ಇಂಡಿಯನ್ ಕೊಡ್ತಾರೆ. ಉಳಿತಂದ್ರೆ ನೆಕ್ಸ್ಟ್ ಸೀಸನ್ಗೆ ಅದನ್ನ ಡೇಟ್ ಇತ್ತಂದ್ರೆ ಅದನ್ನ ಇಟ್ಕೊಂಡು ಅವಾಗ ತಂದಿಲ್ಲ ಸುಮ್ಮನೆ ನಮ್ಮ ನಿಮ್ಮ ಇಟ್ಕೊಂಡಿರ್ತೈತೆ 10 ಕೇಸ್ಗಳು ಇರ್ಬೇಕು ಅದು 100 ಕೇಸ್ ಬರ್ತಾವ 10 ಕೇಸ್ ಅಂದ್ರೆ ಮಾನ್ಯತೆ ಉದಾಹರಣೆ ನೋಡಿ ನಾನು ಅವ ಯಾರೋ ನೌಕರಿ ಮಾಡೋ ಸಂಬಂಧ ಇಲ್ಲ ಅಂದ್ರೆ ಅವ ನಾನು ನೌಕರಿ ಮಾಡೋವಂತ ನಾವು ನಿಮ್ಮಲ್ಲಿ ಸ್ಟಾಫ್ನಾಗ ಯಾರಿಗೆ ಬಿಡೋದ ಯಾರಿಲ್ಲ ಅಂತ ವೇದಿಕೆ ಮೇಲೆ ಆಗಲ್ಲ ವೇದಿಕೆ ಮೇಲೆ ಸಹಾಯಕ ಕೃಷಿ ನಿರ್ದೇಶಕರು ಅವ್ರಿಗೂ ಕೂಡ ನಾನು